ನಮಸ್ಕಾರ ಮಲೆನಾಡು. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ RSS ಪಥಸಂಚಲನ. RSS ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಥಾಪನೆ ಮಾಡಿದರು ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ಸೆಪ್ಟೆಂಬರ್ 27, 1925 ವಿಜಯದಶಮಿ ದಿನ ಮಹಾರಾಷ್ಟ್ರ ರಾಜ್ಯದ ನಾಗ್ಪುರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವರ್ ಇವರು ಸ್ಥಾಪನೆ ಮಾಡ್ತಾರೆ. ಇವರು ಸ್ಥಾಪನೆ ಮಾಡುವಾಗ ಇವರ ಮುಖ್ಯ ಉದ್ದೇಶವೇನೆಂದರೆ ಹಿಂದೂ ಸಂಘಟನೆ ಮತ್ತು ಐಕ್ಯತೆಯನ್ನು ಗುರಿಯನ್ನಾಗಿ ಇಟ್ಕೊಂಡು ಈ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಇವರು ಹಿಂದೂ ಸಮುದಾಯನ ಎಲ್ಲರನ್ನೂ ಒಗ್ಗೂಡಿಸಿ ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸಬೇಕು ಮತ್ತು ಅವರಿಗೆ ಹಿಂದೂ ಶಿಸ್ತು ತರಬೇತಿ ನೀಡಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಇದಾದ ಮೇಲೆ ಹಿಂದೂ ಸಮುದಾಯವನ್ನು ಒಗ್ಗೂಡಿಸಿ ಹಿಂದುತ್ವ ಸಿದ್ಧಾಂತವನ್ನು ಎಲ್ಲರಿಗೂ ಸಾರಬೇಕು ಗುರಿಯನ್ನು ಹೊಂದಿರುತ್ತಾರೆ. ಇವರು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಮತ್ತು ಆದರ್ಶವನ್ನಾಗಿ ಇಡೀ ಜಗತ್ತಿಗೆ ಸಾರಬೇಕು ಮತ್ತು ಹಿಂದೂ ಶ್ರೇಷ್ಠತೆಯ ಆಧಾರದ ಸ್ಥಾಪನೆ ಮಾಡಬೇಕು ಎಂದು ಇವರು ಸ್ಥಾಪನೆ ಮಾಡುತ್ತಾರೆ. 1937ರಲ್ಲಿ ಸಾವರ್ಕರ್ ಅವರ ಬೆಂಬಲದೊಂದಿಗೆ ಹಲವಾರು ಭಾಷಣಗಳನ್ನು ನೀಡುತ್ತಾ ಅವರೊಂದಿಗೆ ಸೇರಿಕೊಂಡು ಗೃಹ ಇಲಾಖೆಯ ಅಧಿಕಾರಿಗಳು RSS ಅನ್ನು ಹಿಂದೂ ಮಹಾಸಭಾ ಸ್ವಯಂ ಸೇವಕ ಸಂಘಟನೆ ಎಂದು ಕರೆದರು. RSS ಬಗ್ಗೆ ಹೇಳುವುದಾದರೆ ಸಾಕಷ್ಟು ಇದೆ. ನನಗೆ ತಿಳಿದ ಮಾಹಿತಿ ಇಷ್ಟೇ. ನನ್ನ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.